ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಒಂದು 5 ಮಾರ್ಕ್ಸ್ ಇಂಪಾರ್ಟೆಂಟ್ ಡೆರಿವೇಷನ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ನಲ್ಲಿ ಬರುವಂತಹ ಒಂದು ಡೆರಿವೇಷನ್. ಇದರ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಮತ್ತು ಈಸಿಯಾಗಿ ಯಾವ ರೀತಿ ಈ ಡೆರಿವೇಷನ್ ಮಾಡೋದನ್ನು ನಾವು ನೋಡೋಣ. ಸೊ ಈ ಡೆರಿವೇಷನ್ಗೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹ ಒಂದು ಕಾನ್ಸೆಪ್ಟ್ಗಳನ್ನು ಮೊದಲಿಗೆ ನಾವು ಡಿಸ್ಕಷನ್ ಮಾಡೋಣ. ಆ ನಂತರದಲ್ಲಿ ಈ ಡೆರಿವೇಷನನ್ನು ಡೀಟೇಲ್ಡ್ ಆಗಿ ಪಾಯಿಂಟ್ ವೈಸ್ ನೋಡ್ತಾ ಹೋಗೋಣ. ಮೊದಲಿಗೆ ಈ ಡೆರಿವೇಷನ್ನಲ್ಲಿ ನಾವು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿಯಾಗಿ ಇರುತ್ತೆ, ಒಂದು ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ನಾವು ಕನ್ಸಿಡರ್ ಮಾಡಿದಾಗ, ಸೊ ಇಲ್ಲಿ ನಾನು ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಕನ್ಸಿಡರ್ ಮಾಡಿದ್ನಿ. You can see here it is the conductor and it produces magnetic field around it when it carries current. ಸೊ ಇಲ್ಲಿ ಕರೆಂಟ್ ಪಾಸ್ ಆದ ತಕ್ಷಣ ಇದರ ಒಂದು ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಜನರೇಟ್ ಆಗುತ್ತೆ. ಹಾಗಾದರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿಯಾಗಿರ್ತವೆ? ಸೊ ಇಲ್ಲಿ ನಾವಿಲ್ಲಿ ತೋರಿಸಿರೋ ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕಾನ್ಸೆಂಟ್ರಿಕ್ ಸರ್ಕ್ಯುಲಾರ್ ಪಾತ್ಸ್ ಆಗಿರುತ್ತವೆ. ಅಂದರೆ ಸರ್ಕಲ್ ಶೇಪಲ್ಲಿ ಬರುತ್ತೆ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎನಿ ಪಾಯಿಂಟ್ ವಿಲ್ ಬಿ ಟ್ಯಾಂಜೆನ್ಷಿಯಲ್ ಟು ದಿ ಸರ್ಕಲ್. ಈ ಪಾಯಿಂಟಲ್ಲಿ ಬೇಕಂದರೆ ಈ ಪಾಯಿಂಟಲ್ಲಿ ನಾವು ಟ್ಯಾಂಜೆನ್ಷಿಯಲ್ ಹಾಕಬೇಕಾಗುತ್ತೆ, ಈ ಪಾಯಿಂಟಲ್ಲಿ ಬೇಕಂದರೆ ಈ ಪಾಯಿಂಟಲ್ಲಿ ನಾವು ಟ್ಯಾಂಜೆನ್ಷಿಯಲ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನಾನು ಇನ್ನೂ ಒಂದು ಡಯಾಗ್ರಾಮ್ನಲ್ಲಿ ಕ್ಲಿಯರ್ ಆಗಿ ನಮಗೆ ಯಾವ ರೀತಿಯಾಗಿ ಇರುತ್ತವೆ ಅವು ಅಂತ ನಾನಿಲ್ಲಿ ತೋರಿಸಿದ್ದೀನಿ. ಓಕೆ, ಸೊ ನಮಗೆ ಮುಖ್ಯವಾಗಿ ಇಲ್ಲಿ ಯಾವುದೇ ಒಂದು ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಟ್ಯಾಂಜೆನ್ಷಿಯಲ್ ಟು ದ ಸರ್ಕ್ಯುಲರ್ ಪಾತಲ್ಲಿ ಇರುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗುತ್ತೆ. ಸೊ ನಾವು ಮುಖ್ಯವಾಗಿ ಈ ಪಾಯಿಂಟಲ್ಲಿ ನೋಡ್ತಾ ಇದ್ವಿ. ಇಲ್ಲಿ ಅಂದರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಇಷ್ಟಿದೆ, ಈ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೆ. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಪಾಯಿಂಟಲ್ಲಿ ನಾನು ಹಾಕಿದಾಗ ಇಮ್ಯಾಜಿನ್ 3 dimensional ಡಯಾಗ್ರಾಮ್ ಹಿಯರ್. ಸೊ ದ ಸರ್ಕ್ಯುಲರ್ ಪಾತ್ ಈಸ್ ಲೈಕ್ ದಿಸ್ ಆ್ಯಂಡ್ ಫೀಲ್ಡ್ ಲೈನ್ಸ್ ನೋಡಿ ಈ ಥರ ಹೋಗ್ತಾ ಇದ್ದಾವೆ. ಸೊ ಹಾಗಾಗಿ ಇದು ಇನ್ ಟು ದ ಪ್ಲೇನ್ ಇರುತ್ತೆ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ಟು ದ ಪ್ಲೇನ್ ಹಿಯರ್. ದಟ್ ಮೀನ್ಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆ್ಯಂಡ್ ಇನ್ ಟು ದ ಪ್ಲೇನ್ ಇರುತ್ತೆ. ಆ್ಯಂಡ್ ಎಟ್ ದಿಸ್ ಪಾಯಿಂಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆ್ಯಂಡ್ ಔಟ್ ಆಫ್ ದಿ ಪ್ಲೇನ್, ಅಂದರೆ ನಿಮ್ಮ ಕಡೆಗೆ ಟುವರ್ಡ್ಸ್ ಅಬ್ಸರ್ವರ್ ಬರುತ್ತೆ. ಇದು ಟುವರ್ಡ್ಸ್ ದಿ ಅಬ್ಸರ್ವರ್ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಈ ರೀತಿಯಾಗಿರುತ್ತೆ. ಓಕೆ, ಸಪೋಸ್ ನಾವು ಕರೆಂಟ್ ಡೈರೆಕ್ಷನ್ ಏನಾದರೂ ರಿವರ್ಸ್ ಮಾಡಿದಾಗ, ಉಲ್ಟಾ ಮಾಡಿದರೆ ಅಲ್ಲಿ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ರಿವರ್ಸ್ ಆಗುತ್ತೆ. ಸೊ ಆವಾಗ ಔಟ್ ಆಫ್ ದಿ ಪ್ಲೇನ್ ಇಲ್ಲಿ ಬರುತ್ತೆ, ಇದು ಇನ್ ಟು ದ ಪ್ಲೇನ್ ಬರುತ್ತೆ. ಅದನ್ನು ಕೂಡ ನಾವು ಯಾವ ರೀತಿ ಅಂತ ನೋಡೋಣ. ಸೊ ಇಲ್ಲಿ ನಾವು ನೋಡ್ಬೋದು, ಒಂದು ವೇಳೆ ಡೈರೆಕ್ಷನ್ ಏನಾದರೂ ರಿವರ್ಸ್ ಆದರೆ ಫೀಲ್ಡ್ ಲೈನ್ಸ್ ಕೂಡ ಈ ರೀತಿ ರಿವರ್ಸ್ ಆಗ್ತವೆ. ಓಕೆ, ಆವಾಗ ಈ ಪಾಯಿಂಟಲ್ಲಿ ಔಟ್ ಆಫ್ ದಿ ಪ್ಲೇನ್ ಬರುತ್ತೆ, ಪರ್ಪೆಂಡಿಕ್ಯುಲರ್ ಆ್ಯಂಡ್ ಔಟ್ ಆಫ್ ದಿ ಪ್ಲೇನ್ ಇರುತ್ತೆ. ಆ್ಯಂಡ್ ಈ ಪಾಯಿಂಟಲ್ಲಿ ಇನ್ ಟು ದ ಪ್ಲೇನ್, ಅಂದರೆ ಈ ಥರ ಹೋಗುತ್ತೆ, ಇನ್ ಟು ದ ಪ್ಲೇನ್, ಇದು ಔಟ್ ಆಫ್ ದಿ ಪ್ಲೇನ್ ಅಂದರೆ ಈ ಥರ ಬರ್ತಾ ಇರುತ್ತೆ. ಸೊ ಅದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಮತ್ತು ಇನ್ನೂ 2 ಫಾರ್ಮುಲಾಗಳು ನಮಗೆ ಇಲ್ಲಿ ಡೆರಿವೇಷನ್ದಲ್ಲಿ ಮುಖ್ಯವಾಗಿ ಬೇಕಾಗ್ತವೆ. ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸ್ಟ್ರೇಟ್ ಲಾಂಗ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಿಂದ ಒಂದು ಯಾವುದೋ ಒಂದು ಪಾಯಿಂಟಲ್ಲಿ ಎಷ್ಟಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡು. ಇಲ್ಲೊಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಕನ್ಸಿಡರ್ ಮಾಡಿ, ಅದಕ್ಕೆ ಒಂದು ಪಾಯಿಂಟ್ ಪಿ ಅನ್ನೋ ಪಾಯಿಂಟು ಎಟ್ ಎ ಡಿಸ್ಟೆನ್ಸ್ ಆರ್ ಇದೆ, ಕರೆಂಟ್ ಆ ಇದ್ದಾಗ ಇಲ್ಲಿ ಬರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಇಸ್ ಈಕ್ವಲ್ಸ್ ಟು μ0 / 4π2I/r ಆಗಿರುತ್ತೆ. ಓಕೆ, ಇದು ಮ್ಯಾಗ್ನೆಟಿಕ್ ಫೀಲ್ಡ್. ಇದನ್ನು ನಾವು ಆಂಪಿಯರ್ ಸರ್ಕ್ಯೂಟ್ ಎಲ್ಲ ಅಪ್ಲಿಕೇಶನ್ಸಲ್ಲಿ ಡೆರಿವೇಷನ್ ಮಾಡಿದ್ದೀವಿ. ಅದೇ ರೀತಿ ಇನ್ನೊಂದು ಡೆರಿವೇಷನ್ಸ್ ಕೂಡ ನಾವು ಮಾಡಿದ್ದೀವಿ, ಮ್ಯಾಗ್ನೆಟಿಕ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಅದು ಏನು ಮಾಡುತ್ತೆ ಅಂತಂದರೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂಥದ್ದು ಎಷ್ಟಿರುತ್ತೆ ಅಂದರೆ F = BIL sin θ ಆಗಿರುತ್ತೆ. ಈ ಡೆರಿವೇಷನ್ ಕೂಡ ನಾವು 3 ಮಾರ್ಕ್ಸಿಗೆ ಇದೇ ಚಾಪ್ಟರ್ನಲ್ಲಿ ನಾವು ಮಾಡಿರ್ತೀವಿ. ಅದನ್ನು ಒನ್ಸ್ ಅಗೇನ್ ನಾನು ರೀಕಾಲ್ ಮಾಡ್ತಾ ಇದ್ದೀನಿ. ಬೇಕಾದರೆ ನೀವು ಆ ಡೆರಿವೇಷನ್ಸ್ ಮತ್ತೊಮ್ಮೆ ರಿಪೀಟ್ ಆಗಿ ನೋಡ್ಕೋಬೋದು. ಸೊ ಇಷ್ಟೆಲ್ಲ ಕಾನ್ಸೆಪ್ಟ್ಗಳನ್ನು ನಾವು ಮೊದಲಿಗೆ ತಿಳ್ಕೊಂಡು ಆನಂತರದಲ್ಲಿ ನಾವು ಈ ಡೆರಿವೇಷನ್ಸನ್ನು ನೋಡೋಣ. ಈ ಡೆರಿವೇಷನ್ದಲ್ಲಿ ನಾವು ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಅನ್ನು ನಾವು ಡಿಟರ್ಮಿನ್ ಮಾಡಬೇಕಾಗಿದೆ. ಹಾಗಾಗಿ ನಾವು ಮೊದಲಿಗೆ ಇಲ್ಲಿ 2 ಕಂಡಕ್ಟರ್ಸ್, ಲಾಂಗ್ ಕಂಡಕ್ಟರ್ಸ್ನ ಕನ್ಸಿಡರ್ ಮಾಡಬೇಕಾಗುತ್ತೆ, ಸ್ಟ್ರೇಟ್ ಆ್ಯಂಡ್ ಪ್ಯಾರಲಲ್, ಆ್ಯಂಡ್ ದೇ ಶುಡ್ ಕ್ಯಾರಿ ಕರೆಂಟ್.
ಓಕೆ, ಆ್ಯಂಡ್ ದೇ ಆರ್ ಸಪ್ರೇಟೆಡ್ ಬೈ ಸಮ್ ಡಿಸ್ಟೆನ್ಸ್, ಸ್ವಲ್ಪ ಡಿಸ್ಟೆನ್ಸ್ ಹತ್ರ. ಸೊ ಲೈಕ್ ದಿಸ್, ಯಾವ ರೀತಿ ಅಂತಂದರೆ ಇಲ್ಲೊಂದು ಕಂಡಕ್ಟರ್ ಇದೆ ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಕಂಡಕ್ಟರನ್ನು ಈ ರೀತಿಯಾಗಿ ಪ್ಯಾರಲಲ್ ಆಗಿ ನಾವು ಇಡಬೇಕಾಗಿದೆ. ಸೊ ಈ ಎರಡು ಕಂಡಕ್ಟರ್ನ ನಡುವೆ ಒಂದು ಫೋರ್ಸ್ ಇರುತ್ತೆ. ಆ ಫೋರ್ಸ್ ಎಷ್ಟಿರುತ್ತೆ ಮತ್ತು ಯಾವ ಪ್ರಕಾರವಾಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಇಲ್ಲಿ ಮೊದಲಿಗೆ ನಾವು ಎರಡು ಪ್ಯಾರಲಲ್ ಸ್ಟ್ರೈಟ್ ಕಂಡಕ್ಟರ್ಸ್ನ ಕನ್ಸಿಡರ್ ಮಾಡಿದ್ದೀವಿ, ಎ ಆ್ಯಂಡ್ ಬಿ ಅಂತ. ನಾವು ಡಯಾಗ್ರಾಮ್ನಲ್ಲಿ ಇದನ್ನು ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ಒಂದು ಕಂಡಕ್ಟರ್ ಇದೆ, ಕಂಡಕ್ಟರ್ ಎ ಇದು. ದೇರ್ ಇಸ್ ಅನದರ್ ಕಂಡಕ್ಟರ್ ಬಿ. ದೇ ಆರ್ ಪ್ಯಾರಲಲ್ ಸ್ಟ್ರೇಟ್ ಕಂಡಕ್ಟರ್ಸ್. ನೇರವಾಗಿದ್ದಾವೆ, ಒಂದಕ್ಕೊಂದು ಸಮಾಂತರವಾಗಿದ್ದಾವೆ, ಪ್ಯಾರಲಲ್ ಆಗಿದ್ದಾವೆ. ಓಕೆ, ಸೊ ಅವೆರಡರಲ್ಲೂ ಕೂಡ ನಾವು ಕರೆಂಟನ್ನು ಪಾಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಕರೆಂಟ್ ಪಾಸಿಂಗ್ ಥ್ರೂ ದ ಫಸ್ಟ್ ಕಂಡಕ್ಟರ್ ಈಸ್ I1. The current passing through the second conductor is I2. They are carrying the current in the same direction. ಸೊ ಈ ರೀತಿ ಒಂದೇ ಡೈರೆಕ್ಷನಲ್ಲಿ. ಓಕೆ, ಸೊ ಈ ಒಂದು ಕೇಸಲ್ಲಿ ನಾನು ಸೇಮ್ ಡೈರೆಕ್ಷನ್ದಲ್ಲಿ ಇರತಕ್ಕಂಥ ಒಂದು ಕರೆಂಟನ್ನು ಕನ್ಸಿಡರ್ ಮಾಡಿದ್ದೀನಿ. ಎರಡರಲ್ಲೂ ಕೂಡ ಸೇಮ್ ಡೈರೆಕ್ಷನಲ್ಲಿದೆ. ಓಕೆ, ಸೊ ನಾವು ದೇ ಆರ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್ ಡಿ. ಸೊ ಇಲ್ಲಿ ಡಿ ಅನ್ನೋ ಡಿಸ್ಟೆನ್ಸನ್ನು ಸಪ್ರೇಟ್ ಆಗಿದೆ ನೋಡಿ, ಅವೆರಡರ ನಡುವಿನ ಅಂತರ, ಸಪರೇಷನ್ ಡಿ ಇರಲಿ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಸಿಚುವೇಶನ್ದಲ್ಲಿ ಅವೆರಡರ ನಡುವೆ ಒಂದು ಫೋರ್ಸ್ ಬರುತ್ತೆ. ಆ ಫೋರ್ಸ್ ಯಾಕೆ ಬರುತ್ತೆ ಮತ್ತು ಯಾವ ರೀತಿಯಾದಂಥ ಫೋರ್ಸ್, ನೇಚರ್ ಆಫ್ ಫೋರ್ಸ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಡೆರಿವೇಷನ್ದಲ್ಲಿ ತಿಳ್ಕೊಳ್ಳೋಣ. ಮತ್ತು ಅದು ಎಷ್ಟಿರುತ್ತೆ ಫೋರ್ಸು, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ. ಓಕೆ, ಸೊ ಆಲ್ರೆಡಿ ನಾವಿಲ್ಲಿ ಡಯಾಗ್ರಾಮ್ನಲ್ಲಿ ಸೊ ನಾವು ಈ ಎಲ್ಲ ಪಾಯಿಂಟ್ಸ್ಗಳನ್ನು ರಿಪ್ರೆಸೆಂಟ್ ಮಾಡಿದ್ದೀವಿ. ಈಗ ಮುಂದಿನ ಹಂತಕ್ಕೆ ಹೋಗೋಣ. Now look at here. We already know that a current carrying conductor produces magnetic field around it. ಈಗ ನಾವು ಮೊದಲನೇ ಕಂಡಕ್ಟರ್ ಎ ಅನ್ನು ಗಮನಿಸೋದಾತಂದ್ರೆ ಇದರಲ್ಲಿ ಕರೆಂಟ್ I1 ಇದೆ. ಇದು ತನ್ನ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿಯಾಗಿರ್ತವೆ. ನಾವು ಆಲ್ರೆಡಿ ಮ್ಯಾಗ್ನೆಟಿಕ್ ಫೀಲ್ಡ್ಸ್ನ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಸೊ ಈ ರೀತಿಯಾಗಿರ್ತವೆ. ಹಾಗಾದರೆ ಈ ಪಾಯಿಂಟಲ್ಲಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡಕ್ಟರ್ ಬಿ ಒಂದು ಪೊಸಿಷನ್ ಏನಿದೆ ನೋಡಿ, ಈ ಕಂಡಕ್ಟರ್ ಬಿ ಈ ಪೊಸಿಷನ್ನಲ್ಲಿ, ಈ ಒಂದು ಪ್ಲೇಸಲ್ಲಿ ಇದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರುತ್ತೆ? ದ ಲಾಜಿಕ್ ಈಸ್ ಹಿಯರ್ ಈಸ್ ವೆರಿ ಸಿಂಪಲ್. ಒನ್ ಕಂಡಕ್ಟರ್ ಏನಿದೆ ಅದರ ಸುತ್ತಲೂ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ದಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇನ್ನೊಂದು ಕಂಡಕ್ಟರ್ ಇರೋದ್ರಿಂದ ಇದರ ಮೇಲೆ ಒಂದು ಫೋರ್ಸ್ ಬರುತ್ತೆ. ಆ ಫೋರ್ಸ್ ಈ ಡೈರೆಕ್ಷನ್ದಲ್ಲಿರುತ್ತೆ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಪ್ರಕಾರ ನಾವು ನೋಡಬೇಕಾಗತ್ತೆ ಅದು. ಓಕೆ, ಸೊ ಅದೇ ರೀತಿ ಇನ್ನೊಂದು ಕಂಡಕ್ಟರ್ ಏನಿದೆ ಇದನ್ನು ಕೂಡ ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ ಅರೌಂಡ್ ದಿಸ್. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸೆಕೆಂಡ್ ಕಂಡಕ್ಟರ್ ಬಿ, ಇದರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಈ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಕಂಡಕ್ಟರ್ ಎ ಇರೋದ್ರಿಂದ ಮತ್ತು ಅದು ಕರೆಂಟ್ ಕ್ಯಾರಿಂಗ್ ಇರೋದ್ರಿಂದ ಅದು ಕೂಡ ಒಂದು ಮ್ಯಾಗ್ನೆಟಿಕ್ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೊ ಈ ರೀತಿಯಾಗಿ ಇವೆರಡರ ಮೇಲೆ ಫೋರ್ಸ್ ಬರುತ್ತೆ. ಸೊ ಇಲ್ಲಿ F1 ಮತ್ತು F2 ಅನ್ನುವಂಥ ಫೋರ್ಸ್ ಬರುತ್ತೆ. ಅವೆರಡು ಫೋರ್ಸ್ ಈ ರೀತಿಯಾಗಿರುತ್ತವೆ. ಈ ಕೇಸಲ್ಲಿ ಅಟ್ರಾಕ್ಷನ್ ಆಗುತ್ತೆ. ಸೊ ಅದರ ಬಗ್ಗೆ ನಾವಿಲ್ಲಿ ನೋಡೋಣ. ಸೊ ಮೊದಲಿಗೆ ಕಂಡಕ್ಟರ್ 1ಇಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ? ಇಲ್ಲಿ ನಾನು ಯಾವ ಒಂದು ಪಾಯಿಂಟ್ ಅಂತ ತಗೊಂಡಿದ್ದೇನೆ ಅಂದರೆ ದ ಪಾಯಿಂಟ್ ಆನ್ ಕಂಡಕ್ಟರ್ ಬಿ, ಅಂದರೆ ಕಂಡಕ್ಟರ್ ಬಿ ಯಾವ ಒಂದು ಪೊಸಿಷನ್ ಇದೆ ಅಲ್ಲಿ ಆ ಒಂದು ಪ್ಲೇಸಲ್ಲಿ ಕಂಡಕ್ಟರ್ 1ಇಂದ ಎಷ್ಟು ಬರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡು? ಲೆಟ್ B1 be the magnetic field at the point Q, that is on conductor. A point ಯಾವ ಒಂದು ಕಂಡಕ್ಟರ್ ಇದೆ ಆನ್ ಕಂಡಕ್ಟರ್ ಬಿ, ಆನ್ ಕಂಡಕ್ಟರ್ ಬಿ ಡ್ಯೂ ಟು ದ ಕರೆಂಟ್ I1.
ಡ್ಯೂ ಟು ದಿ ಕರೆಂಟ್ I1 in the conductor A. ಸೊ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಕಂಡಕ್ಟರ್ ಎದಲ್ಲಿ ಕರೆಂಟ್ ಏನು I1 ಇದೆಯಲ್ಲ, ಈ ಕರೆಂಟ್ ಕಂಡಕ್ಟರಿಂದ ಕ್ಯೂ ಪಾಯಿಂಟಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅಂದರೆ ಬಿ ಒನ್ ಬರ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಅದು ಎಷ್ಟಿರುತ್ತೆ? ನಾವು ಆಲ್ರೆಡಿ ಫಾರ್ಮುಲಾ ನೋಡಿದ್ದೀವಿ. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಿಂದ ಎಷ್ಟು ಬರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡು. ಸೊ ದ್ಯಾಟ್ ಐ ವಿಲ್ ಯೂಸ್ ಹಿಯರ್. ದಟ್ ಈಸ್ B1. ಐ ವಿಲ್ ಕಾಲ್ ದಿಸ್ ಆಸ್ B1 is equals to mu naught divided by 4 pi 2I divided by R ಇರುತ್ತೆ. 2 times I divided by R. ಇಲ್ಲಿ R ಅಂತಂದರೆ ಏನು? R ಅಂದರೆ ಸಪರೇಷನ್. ನೋಡಿ, ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಿಂದ ಈ ಪಾಯಿಂಟು ಕ್ಯೂ, ಇಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ನೋಡ್ತಾ ಇದ್ದೀವಿ. ಸೊ ಇದು ಡಿಸ್ಟನ್ಸು ಮತ್ತು ಇವೆರಡು ಪ್ಯಾರಲಲ್ ಆಗಿರೋದ್ರಿಂದ ಎಲ್ಲ ಕಡೆ ಡಿಸ್ಟನ್ಸು ಸೇಮ್ ಇರುತ್ತೆ. ಸೊ ಈ ಥರ. ಸೊ ದೇರ್ ಫೋರ್ ಅಲ್ಲಿ ಡಿಸ್ಟನ್ಸ್ ಡಿ ಅಂತ ತಗೋಬೇಕಾಗುತ್ತೆ. ಅದೇ ರೀತಿ ಕರೆಂಟ್ ಇಲ್ಲಿ I1 ಇರೋದ್ರಿಂದ I1 ಅಂತ ನಾನು ನೋಟ್ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ಇದು ಯಾವ ಡೈರೆಕ್ಷನ್ದಲ್ಲಿರುತ್ತೆ? ಸೊ ಈ ಡೈರೆಕ್ಷನ್ ನೋಡಿದಾಗ ನಾವು ರೈಟ್ ಹ್ಯಾಂಡ್ ಥಂಬ್ ರೂಲನ್ನು ಯೂಸ್ ಮಾಡಿದಾಗ ಸೊ ಅಲ್ಲಿ ಡೌನ್ವರ್ಡ್ ಬರುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಲೈಕ್ ದಿಸ್. ಸೊ ಲೈಕ್ ದಿಸ್. ಸೊ ದೇರ್ ಫೋರ್ ಇಲ್ಲೇ ಈ ಸೈಡ್ ಅಪ್ವರ್ಡ್ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಡೌನ್ವರ್ಡ್ ಬರುತ್ತೆ. ಸೊ ದೇರ್ ಫೋರ್ ಇಲ್ಲಿ ನಾನು ಡೌನ್ವರ್ಡ್ಸ್ ಅಂತ ಬರಿತೀನಿ. ಓಕೆ. ಹೀಗೆ ನಾವು ಈ ರೀತಿಯಾಗಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬಂತು. ಈ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ B2 ಏನಿದೆಯಲ್ಲ, ಅದರ ಒಂದು ಪ್ಲೇಸ್ನಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಯಿತು B1 ಅಂತ. ಈ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಈ ಕಂಡಕ್ಟರ್ ಇರೋದರಿಂದ, ದಟ್ ಈಸ್ ದ ಕಂಡಕ್ಟರ್ B which is carrying current I2 is in the magnetic field B1. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇರೋದ್ರಿಂದ ಇದ್ರ ಮೇಲೆ ಒಂದು ಫೋರ್ಸ್ ಬರುತ್ತೆ. ಆ ಫೋರ್ಸ್ ಫಾರ್ಮುಲಾ ಏನಂತಂದರೆ BIL sin θ ಆಗಿರುತ್ತೆ. ಸೊ ಅದರ ಬಗ್ಗೆ ನಾವಿಲ್ಲಿ ನೋಡೋಣ. ಇಷ್ಟು ಬರುತ್ತೆ ಫೋರ್ಸು. ಈ ಕಂಡಕ್ಟರ್ ಸೆಕೆಂಡ್ ಕಂಡಕ್ಟರ್ ಆಗಿರೋದ್ರಿಂದ ಇದರ ಮೇಲೆ ಫೋರ್ಸ್ ನಾನು F2 ಅಂತ ಕಾಲ್ ಮಾಡ್ತೀನಿ. ಓಕೆ. ಐ ವಿಲ್ ಕಾಲ್ F2. ದಟ್ ಈಸ್ ಫೋರ್ಸ್ ಆನ್ ದ ಸೆಕೆಂಡ್ ಕಂಡಕ್ಟರ್. ಸೊ ಎಷ್ಟಿರುತ್ತೆ ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. ಅದೇ ರೀತಿ ಯಾವ ಡೈರೆಕ್ಷನ್ದಲ್ಲಿರುತ್ತೆ ಅನ್ನೋದನ್ನು ನಾವು ಕೂಡ ಕ್ಯಾಲ್ಕುಲೇಷನ್ ಮಾಡೋಣ. ಇಲ್ಲಿ ಕಂಡಕ್ಟರ್ B ಮೇಲೆ ಎಷ್ಟು ಫೋರ್ಸ್ ಬರುತ್ತೆ ಅಂದರೆ ನಾನು F2 ಅಂತ ಕಾಲ್ ಮಾಡ್ತೀನಿ. ಐ ವಿಲ್ ಕಾಲ್ ದಿಸ್ ಇಸ್ F2. ಹಾಗಾದರೆ ಅದು ಎಷ್ಟಿರುತ್ತೆ? ಜನರಲ್ ಫಾರ್ಮುಲಾವನ್ನು ನಾನು ಫಸ್ಟ್ ಬರೀತೀನಿ. F is equals to BIL sin θ. ಓಕೆ. ಸೊ ಇಲ್ಲಿ ನಾನು ನೋಡೋದಾಯ್ತಂದ್ರೆ ಇಲ್ಲಿ ನಾನು ವ್ಯಾಲ್ಯೂಸನ್ನು ಹಾಕ್ತೀನಿ. ಇಲ್ಲಿ ಇರ್ತಕ್ಕಂಥ ಕಂಡಕ್ಟರ್ ಮೇಲೆ ಬರ್ತಕ್ಕಂಥ ಒಂದು ವ್ಯಾಲ್ಯೂಸ್ ಅಂದರೆ B ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆಯಪ್ಪ ಇಲ್ಲಿ ಅಂದರೆ B1 ಇದೆ. ಸೊ ಐ ವಿಲ್ ಕಾಲ್ B1 ಆ್ಯಂಡ್ ದ ಫೋರ್ಸ್ ಐ ಕಾಲ್ ಹಿಯರ್ F2. ಆ್ಯಂಡ್ ಕರೆಂಟ್ ಎಷ್ಟಿದೆಯಪ್ಪ ಇಲ್ಲಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ನೋಡಿ, ಈ ಕರೆಂಟನ್ನು ನಾನು ಗಮನಿಸಿದಾಗ ಇಲ್ಲಿ I2 ಕರೆಂಟ್ ಇದೆ. ಸೊ ದೇರ್ ಫಾರ್ I2. L is the length of the conductor and sin theta is the angle between here the length. L cross B ಬರುತ್ತೆ ನಮ್ಗೆ. ಹಾಗಾಗಿ ದ ಲೆಂತ್ ಅಂದರೆ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಎಲಿಮೆಂಟ್. ಸೊ ಈ ಡೈರೆಕ್ಷನ್ದಲ್ಲಿದೆ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಡೌನ್ ಮಾಡಿದೆ. ಅವೆರಡು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಥೀಟಾ 90 ಡಿಗ್ರಿ ಆಗುತ್ತೆ. ಅಕಾರ್ಡಿಂಗ್ ಟು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಪ್ರಕಾರ ನಾವು ನೋಡೋದಾಯ್ತಂದರೆ ಈ ಒಂದು ಫೋರ್ಸು ಟುವರ್ಡ್ಸ್ ಕಂಡಕ್ಟರ್ A ಇರುತ್ತೆ. ಓಕೆ. ಅಂದರೆ ಈ ಕಡೆಗೆ ಬರುತ್ತೆ. ಲೆಫ್ಟ್ ಹ್ಯಾಂಡ್ ರೂಲ್ ಹಾಕಬೇಕಾಗುತ್ತೆ. ಅಕಾರ್ಡಿಂಗ್ ಟು ಲೆಫ್ಟ್ ಹ್ಯಾಂಡ್ ರೂಲ್, ಇಫ್ ವಿ ಸ್ಟ್ರೆಚ್ ದ 3 fingers of the left hand mutually perpendicular to each other and here the forefinger indicates the direction of magnetic field which is downwards ಮಾಡಬೇಕು. and ಇಲ್ಲಿ ಕರೆಂಟ್ ಈ ಡೈರೆಕ್ಷನ್ದಲ್ಲಿ ದಿಸ್ ಇಸ್ ಇಂಡಿಕೇಟೆಡ್ ಬೈ ದ ಮಿಡಲ್ ಫಿಂಗರ್ ಆ್ಯಂಡ್ ಥಂಬ್ ಇಂಡಿಕೇಟ್ ದ ಫೋರ್ಸ್. ಸೊ ನಾವು ಈ ರೀತಿ ಮೂರು ಮ್ಯೂಚುವಲಿ ಸ್ಟ್ರೆಚ್ ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಫಿಂಗರ್ಸ್ನ, ಸೊ ಇಲ್ಲಿ ಫೋರ್ಸ್ ಅಂದರೆ ಥಂಬ್ ಈ ಡೈರೆಕ್ಷನಲ್ಲಿ ಬರುತ್ತೆ. ಸೊ ದೇರ್ ಫೋರ್ ಫೋರ್ಸ್ ಈ ಕಡೆ ಇರುತ್ತೆ. ಇಲ್ಲಿ ನಾವು ನೋಡೋದಾಯ್ತು ಅಂದರೆ ಆ್ಯಂಗಲ್ ಥೀಟಾ ದಟ್ ಈಸ್ ದಿಸ್ ಆ್ಯಂಡ್ ಡೌನ್ವರ್ಡ್ ಇರ್ತಕ್ಕಂಥದ್ದು ಅದು 90 ಡಿಗ್ರಿ ಇರುತ್ತೆ ಇಲ್ಲಿ. ಓಕೆ, ಯು ಕ್ಯಾನ್ ಇಮ್ಯಾಜಿನ್ ದ 3 dimensional diagram ಹಿಯರ್. ಸೊ ಹಿಯರ್ ಥೀಟಾ ಈಸ್
90 ಡಿಗ್ರಿ ಆಗಿರೋದ್ರಿಂದ ಏನು ಬರುತ್ತೆ ಒಂದು ಫಾರ್ಮುಲಾ ಹಿಯೋ theta is 90 degree, so which implies that sine 90 degree is equals to 1. So I will get 1 here and I will substitute and I will calculate the force F2 here is equals to B1 I2 into L, and now I will substitute the values of B1. The value of B1 already I calculated here. Okay, so therefore I will get here F2 is equals to, what is the value of B1? Mu naught divided by 4 pi 2 times I1 divided by D. This is the value of B1. And what I left here is I2 into L. I will write as it is, I2 into L. And here if I take F2 divided by L, this is the force acting on that conductor. So that gives you mu naught divided by 4 pi 2 times I1 I2 into L divided by D. This is the force acting on the conductor 2. And if you want to calculate the force per unit length, ಅಂದರೆ ಪರ್ ಮೀಟರ್ಗೆ ಎಷ್ಟಿರುತ್ತೆ ಆ ಕಂಡಕ್ಟರ್ ಮೇಲೆ ಫೋರ್ಸ್ ಅಂತ, ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತ ನಾವು ಕರಿತೀವಿ. F2 ಡಿವೈಡೆಡ್ ಬೈ ಎಲ್ ತಗೋಬೇಕಾಗತ್ತೆ. F2 ಡಿವೈಡ್ ಬೈ ಎಲ್, ಫೋರ್ಸ್ ಡಿವೈಡ್ ಬೈ ಲೆಂತ್ ಗಿವ್ಸ್ ಯು mu naught divided by 4 pi 2 times I1 into I2 divided by D. We call this as equation 1. So where this quantity represents a force per unit length, where F2 divided by L, F2 divided by L gives you the force per unit length of the wire. ವೈರ್ ಈ ರೀತಿಯಾಗಿರುತ್ತೆ. ಓಕೆ, ಸೊ ಇದನ್ನು ನಾವು ಫಸ್ಟ್ ಕಂಡಕ್ಟರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರುತ್ತೆ ಸೆಕೆಂಡ್ ಕಂಡಕ್ಟರ್ ಪೊಸಿಷನಲ್ಲಿ ಅಂತ ನೋಡ್ಬಿಟ್ಟು ಅದರ ಮೇಲೆ ಎಷ್ಟು ಫೋರ್ಸ್ ಆಯಿತು ಅಂತ ನಾವು ಇಲ್ಲಿ ನೋಡಿದ್ವಿ. ಅದೇ ರೀತಿಯಾಗಿ ನಾವು ಇಲ್ಲಿ ಸೆಕೆಂಡ್ ಕಂಡಕ್ಟರ್ ಆಲ್ಸೋ ಪ್ರೊಡ್ಯೂಸಸ್, ವಿಲ್ ಗೋ ಬ್ಯಾಕ್ ಟು ದ ಡಯಾಗ್ರಾಮ್ ಹಿಯರ್. ದ ಸೆಕೆಂಡ್ ಕಂಡಕ್ಟರ್ ಹಿಯರ್ ನಾವೀಗ ನೋಡಿರೋದೇನೆಂದರೆ ಈ ಕಂಡಕ್ಟರಿಂದ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ B1 ಬಂತು. ಸೊ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಕಂಡಕ್ಟರ್ ಬಿ ಇರೋದ್ರಿಂದ ಇಟ್ ಕ್ಯಾರೀಸ್ ಕರೆಂಟ್ I2. ಸೊ ದೇರ್ ಫಾರ್ ಫೋರ್ಸ್ F2 ಅನ್ನೋದು ಈ ಡೈರೆಕ್ಷನಲ್ಲಿ ಬಂತು. ಅದು ಎಷ್ಟು ಬಂತು ಅಂತ ನಾವು ನೋಡಿದ್ವಿ. ಅದೇ ರೀತಿ ದ ಸೆಕೆಂಡ್ ಕಂಡಕ್ಟರ್ ಆಲ್ಸೋ ಕ್ಯಾರೀಸ್ ದ ಕರೆಂಟ್ ಹಿಯರ್ I2, and this also produce magnetic field at the site of first conductor B2 ಇರುತ್ತೆ. ಸೊ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಎ ಇರೋದ್ರಿಂದ ಇದರ ಮೇಲೆ ಒಂದು ಫೋರ್ಸ್ ಬರುತ್ತೆ F1 ಅಂತ. ಫಸ್ಟ್ ಕಂಡಕ್ಟರ್ ಇರೋದ್ರಿಂದ F1 ತೊಗೊಂಡಿದ್ದೀವಿ. ಇಲ್ಲಿ B2 ಮತ್ತು B1 ಅಂತ ಯಾಕೆ ತೊಗೊಂಡಿದ್ದೀವಿ ಅಂದರೆ I1 ಇಂದ ಫಸ್ಟ್ ಕಂಡಕ್ಟರಿಂದ ಬಂದಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರೋದ್ರಿಂದ ಇಲ್ಲಿ B1 ಅಂತ ತೊಗೊಂಡಿರೋದು. ಇಲ್ಲಿ B2 ಯಾಕೆ ತೊಗೊಂಡಿದ್ದೀವಿ ಅಂದರೆ ಸೆಕೆಂಡ್ ಕಂಡಕ್ಟರಿಂದ ಬಂದಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಇದು. ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಸೆಕೆಂಡ್ ಕಂಡಕ್ಟರ್ ಕ್ಯಾರಿಯಿಂಗ್ current I2, so therefore B2 ಅಂತ ತಗೋತೀವಿ. So similarly we will repeat the same procedure for the first conductor, force on the first conductor. So we will get the same expression here also. Here similarly let B2 be the magnetic field at point P due to the current I2 in the conductor B. P ಅನ್ನೋ ಪಾಯಿಂಟ್ ಕಂಡಕ್ಟರ್ ಎನಲ್ಲಿ ಇದೆ. ಸೊ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಇಲ್ಲಿ B2 ಬಂದಿದೆ. ಸೊ ಈ ಕಂಡಕ್ಟರಿಂದ ಕರೆಂಟ್ ಎಷ್ಟಿದೆ, ಇದರಲ್ಲಿ I2 ಇದೆ. ಇದು ಪ್ರೊಡ್ಯೂಸ್ ಮಾಡುತ್ತೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ B2 ಆಗಿರುತ್ತೆ. ಸೊ ಅದೆಷ್ಟಿರುತ್ತೆ, ಸಿಮಿಲರ್ಲಿ ವಿ ವಿಲ್ ಸಿ ದ್ಯಾಟ್ ದಟ್ ಈಸ್ B2 is equals to, that is mu naught divided by 4 pi
ಕರೆಂಟ್ ಎಷ್ಟಿದೆ ಅಲ್ಲಿ 2 ಟೈಮ್ಸ್ ಕರೆಂಟ್ ತಗೋಬೇಕಾಗುತ್ತೆ. 2 ಟೈಮ್ಸ್ ಕರೆಂಟ್ ಇಸ್ I2 ಇಸ್ ದ ಕರೆಂಟ್. I2 ಕರೆಂಟಿಂದ ಬಂದಿರೋದು. ಇದು ಡಿಸ್ಟನ್ಸ್ ಎಷ್ಟು ಡಿಸ್ಟನ್ಸಲ್ಲಿ ಅಂತಂದರೆ ಡಿ ಡಿಸ್ಟನ್ಸ್. ಸೊ ಇಷ್ಟು ಬಂತು. ಸೊ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಯಾವ ಕಂಡಕ್ಟರ್ ಇದೆ ಅಂದರೆ ಕಂಡಕ್ಟರ್ ಎ ಇದೆ, ವಿಚ್ ಕ್ಯಾರೀಸ್ ಕರೆಂಟ್ I1. ಸೊ ದೇರ್ ಫೋರ್ ಇಟ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಫೋರ್ಸ್. ಸೊ ವಿಲ್ ಸಿ ದ್ಯಾಟ್. So here the magnetic field is the B2 is equals to mu naught divided by 4 pi 2 times I2 divided by D. ಇದು ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅಂತಂದ್ರೆ ದಿಸ್ ಇಸ್ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಅಪ್ವರ್ಡ್. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಕಂಡಕ್ಟರ್ ಎ ಕ್ಯಾರಿಯಿಂಗ್ ಕರೆಂಟ್ I1 ಎಕ್ಸ್ಪೀರಿಯನ್ಸ್ ಫೋರ್ಸ್ ಅದು ಎಷ್ಟಿರುತ್ತೆ ಅಂತ ನೋಡೋಣ. ಓಕೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ B2 ಅನ್ನೋದು ಅಪ್ವರ್ಡ್ ಬಂದಿದೆ ನೋಡಿ. ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಈ ಕಂಡಕ್ಟರ್ ಇರೋದ್ರಿಂದ ಎಷ್ಟು ಬರುತ್ತೆ ಫೋರ್ಸ್. ಸೊ ನಾವು ದ ಕಂಡಕ್ಟರ್ ಎ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್ F1. ಸೊ F1 ಫಾರ್ಮುಲಾ ಏನಿದೆ ಅಂದರೆ F ಇಸ್ ಈಕ್ವಲ್ಸ್ ಜನರಲ್ ಫಾರ್ಮುಲಾ BIL sin θ ಇದೆ. ಓಕೆ, ಸೊ ಇಲ್ಲಿ ಫೋರ್ಸ್ ಎಷ್ಟು, ಇದರ ಮೇಲೆ ಇರ್ತಕ್ಕಂಥ ಫೋರ್ಸ್ ನಾನು ಫಸ್ಟ್ ಕಂಡಕ್ಟರ್ ಆಗಿರೋದ್ರಿಂದ ಇದರ ಮೇಲೆ ಫೋರ್ಸ್ F1 ಅಂತ ನಾನು ಕಾಲ್ ಮಾಡ್ತೇನೆ. ಎಷ್ಟಿದೆ ಈ ಕಂಡಕ್ಟರ್ನ ಒಂದು ಪೊಸಿಷನಲ್ಲಿ, ಈ ಒಂದು ಪ್ಲೇಸಲ್ಲಿ ಎಷ್ಟಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ B2 ಇದೆ. ಕರೆಂಟ್ ಕ್ಯಾರಿ ಎಷ್ಟಿದೆ, ಇದು ಹೌ ಮಚ್ ಕರೆಂಟ್ ಇಟ್ ಈಸ್ ಕ್ಯಾರಿಂಗ್ I1 and L sin θ. ಲೆಂತ್ is L, sin θ is the angle between L and B ಆಗಿರುತ್ತೆ. ಸೊ ಈಗ ವ್ಯಾಲ್ಯೂಸ್ ಅನ್ನು ನಾವು ಹಾಕೋಣ. ಮತ್ತು ಈ ಒಂದು ಡೈರೆಕ್ಷನ್ ಅನ್ನು ನೋಡೋದಾಯ್ತಂದ್ರೆ, ಸೊ ಅಕಾರ್ಡಿಂಗ್ ಟು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಇಟ್ ಈಸ್ ಟುವರ್ಡ್ಸ್ ಕಂಡಕ್ಟರ್ ಬಿ ಕಡೆಗೆ ಬರುತ್ತೆ, ಈ ಕಡೆ ಬರುತ್ತೆ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಹಾಕ್ಬೇಕು ಇಲ್ಲಿ ಕೂಡ. Okay, and now what is the value of B2? B2 is equals to mu naught divided by 4 pi 2 times I2 divided by D2 into I1 into L into sin theta as it is. Here also sin 90 ಆಗಿರೋದ್ರಿಂದ I will write here theta is 90 ಇರೋದ್ರಿಂದ sin 90 degree is equals to 1 ಆಗಿರುತ್ತೆ. I can take here this as 1. Okay, so therefore I will get this answer, and this is the force acting on the conductor A. So therefore force per unit length ಏನಾಗಿರುತ್ತೆ, F1 divided by L is equals to mu naught divided by 4 pi 2 times I1 I2. I1 into I2, L I already taken here, divided by D. If you observe equation 1 and 2, both are same here. That means force per unit length on conductor 1 and conductor 2 per meter ಇದೆಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಷ್ಟೇ ಫೋರ್ಸ್ ಇದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. And one more thing, if you observe here the forces how they are. So F1 is towards B and F2 is towards A ಆಗಿರೋದ್ರಿಂದ ಒಂದಕ್ಕೊಂದು ಕಂಡಕ್ಟರ್ ಹತ್ರ ಬರ್ತವೆ, ಅಟ್ರಾಕ್ಷನ್ ಆಗುತ್ತೆ. So because of these forces the conductors move towards each other. So look at here, if they are carrying current here, so now they are moving towards here like this. So you can observe here like this. Okay, both are moving like this, they will attract like this now. So ee tara ಒಂದು situation ಬರುತ್ತೆ if the current are carrying in the same direction. If they carry current in the same direction, so ಈ ರೀತಿಯಾಗಿರ್ತಕ್ಕಂಥ ಒಂದು ಫೋರ್ಸ್ ಅಟ್ರಾಕ್ಷನ್ ಫೋರ್ಸ್ ಇರುತ್ತೆ, ಮತ್ತು ಫೋರ್ಸ್ ಪರ್ ಯೂನಿಟ್ ಲೆಂತ್ ಈ ಫಾರ್ಮುಲಾದಿಂದ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಓಕೆ, ಆಫ್ಟರ್ ದಿಸ್ ಸೊ ವಿ ನೀಡ್ ಟು ಡಿಸ್ಕಸ್ ಒನ್ ಮೋರ್ ಥಿಂಗ್ ಹಿಯರ್, ವೆರಿ ಇಂಪಾರ್ಟೆಂಟ್. ಈ ಡೆರಿವೇಷನ್ನಲ್ಲಿ ಪ್ರತಿ ಒಂದು ಸಾರಿ ಕೇಳಿದಾಗೂ ಕೂಡ ಅದರ ಜೊತೆಗೇ ಹೆನ್ಸ್ ಡಿಫೈನ್ 1 ಆಂಪಿಯರ್ ಅನ್ನೋದು ಒಂದು ಸರ್ವೇ ಸಾಮಾನ್ಯವಾಗಿ ಕೇಳ್ತಕ್ಕಂಥ ಒಂದು
ಕ್ವಶನ್ ಇದರಲ್ಲಿ ಪಾಯಿಂಟ್. ಹೆನ್ಸ್ ಡಿಫೈನ್ 1 ಆಂಪಿಯರ್. 1 ಆಂಪಿಯರ್ ನಾವು ಡಿಫೈನ್ ಮಾಡಬೇಕು. 1 ಆಂಪಿಯರ್ ಕರೆಂಟ್. ಸೊ ಅದನ್ನು ಯಾವ ರೀತಿಯಾಗಿ ಡಿಫೈನ್ ಮಾಡೋದು ಅಂದರೆ ಸೇಮ್ ಫಾರ್ಮುಲಾವನ್ನೇ ನಾವು ತೆಗೆದುಕೊಳ್ತೀವಿ. ಈಗ ಐದರ್ ಇಕ್ವೇಷನ್ 1 ಆರ್ ಇಕ್ವೇಷನ್ 2 ದಿಂದ ನಮಗೆ ಬಂದಿರತಕ್ಕಂಥ ಫಾರ್ಮುಲಾ ಫೋರ್ಸ್ ಪರ್ ಯೂನಿಟ್ ಲೆಂತ್ ಇಸ್ ಈಕ್ವಲ್ಸ್ ಟು mu naught divided by 4 pi 2 times I1 I2 divided by D ಅನ್ನೋದು ಫಾರ್ಮುಲಾ. ಸೊ ಇಲ್ಲಿ ನಾನು 1 ಆಂಪಿಯರ್ ಮಾಡ್ಕೋಬೇಕಾಗಿದೆ ಕರೆಂಟ್. ಸೊ ಬೋತ್ 1 ಆಂಪಿಯರ್ ಐ ವಿಲ್ ಟೇಕ್ ಹಿಯರ್ current I1 and I2 both equal to 1 ampere. So therefore here if I1 is equals to I2 is equals to 1 ampere I will take. Then what happens? And also the separation between them I will take in vacuum. Vacuum nalli I am taking these two, and separation between them, that is D is equals to 1 meter. So in that case if you substitute all other values, so what we will get here? So I will tell you F divided by L is equals, what is the value of mu naught divided by 4 pi? That is 10 power minus 7. 2 times into I1 is 1, I2 is 1 divided by D is also 1. So totally we will get here 2 into 10 power minus 7 Newton per meter. Isto because of the force, idu length, Newton divided by meter baratte. So Newton per meter istu force baratte. That means here 1 ampere current is defined as, it is that current, it is, you can see here ಅಂದ್ರೆ ಏನು, ಈ ಎರಡು ಏನು ಕಂಡಕ್ಟರ್ ಇದೆಯಲ್ಲ, ಈ ಎರಡು ಕಂಡಕ್ಟರ್ ಸಪರೇಷನ್ ಮಾಡೋಣ ನಾವು 1 ಮೀಟರ್ ಇನ್ ವ್ಯಾಕ್ಯೂಮ್ನಲ್ಲಿ. ಅವೆರಡರ ನಡುವೆ ಸಪರೇಷನ್ 1 ಮೀಟರ್ ಇತ್ತು ಅಂತ ತಿಳ್ಕೊಳ್ಳಿ ವ್ಯಾಕ್ಯೂಮ್ನಲ್ಲಿ. ಮತ್ತು ಈ ಕರೆಂಟ್ ಇವೆರಡು ಸೇಮ್ ಕರೆಂಟ್ ಫ್ಲೋ ಆಗ್ತಾ ಇದ್ದಾವೆ ಅಂತ ಬರೆಸ್ಕೊಳ್ಳಿ. ಸೇಮ್ ಕರೆಂಟ್ ಇಫ್ ದಿ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಆಫ್ 2 into 10 power minus 7 Newton per meter, then they are carrying current equal to 1 ampere. Same current. That means here it is that current which when flows through each of the two long straight conductors separated by 1 meter distance in vacuum experiences a force of 2 into 10 power minus 7 Newton per meter length of the conductor. ಇದು ಡೆಫಿನೇಷನ್ ಆಗುತ್ತೆ. ಅದನ್ನು ನಾವು ಇಲ್ಲಿ ನೋಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡುವ ಹಾಗೆ 1 ampere is that current flowing through each of the two infinitely long conductors. ಎರಡು ಕಂಡಕ್ಟರ್ಸ್ ಅಲ್ಲಿ ಆ ಒಂದು ಕರೆಂಟ್ ಫ್ಲೋ ಆಗುತ್ತೆ. ದೇ ಆರ್ ಸಪರೇಟೆಡ್ ಬೈ 1 ಮೀಟರ್. ಅವೆರಡು ಕಂಡಕ್ಟರ್ ನಡುವೆ ಡಿಸ್ಟೆನ್ಸ್ 1 ಮೀಟರ್ ಇರುತ್ತೆ ಇನ್ ವ್ಯಾಕ್ಯೂಮ್. Suppose if they experience a force of 2 into 10 power minus 7 Newton per meter length of the conductor, ಅದ ಪರ್ ಯೂನಿಟ್ ಲೆಂತ್ಗೆ ಇಷ್ಟು ಫೋರ್ಸ್ ಬಂತು ಅವೆರಡರ ನಡುವೆ ಅಂದಾಗ, ಅದು ವ್ಯಾಕ್ಯೂಮ್ನಲ್ಲಿ ಸಪರೇಷನ್ 1 ಮೀಟರ್ನಲ್ಲಿ ಇದ್ದಾಗ ಇಷ್ಟು ಫೋರ್ಸ್ ಏನಾದರೂ ಬಂದರೆ ಅವೆರಡರಲ್ಲಿ ಹೋಗ್ತಕ್ಕಂಥ ಕರೆಂಟು 1 ಆಂಪಿಯರ್ ಆಗಿರುತ್ತೆ ಅಂತ ಈ ಡೆಫಿನೇಷನ್ ಮೂಲಕ ನಾವು ತಿಳ್ಕೊಬೋದು. ಅದು ಇಲ್ಲಿಗೆ ಈ ಡೆರಿವೇಷನ್ ಕಂಪ್ಲೀಟ್ ಆಗುತ್ತೆ. ಬಟ್ ನಾವು ಈ ಒಂದು ಡೆರಿವೇಷನ್ದಲ್ಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನಾವು ನೋಟ್ ಮಾಡ್ಕೋಬೇಕಾಗತ್ತೆ. ನಮಗೆ MCQಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದೇನಂತ ನಾವು ಬ್ರೀಫ್ಲಿ ನೋಡ್ಬಿಡೋಣ. ಸೊ ಇಲ್ಲಿ ಕರೆಂಟ್ ಸೇಮ್ ಡೈರೆಕ್ಷನ್ದಲ್ಲಿ ಇದ್ರೆ, ಇಫ್ ಕರೆಂಟ್ ಥ್ರೂ ದ ಕಂಡಕ್ಟರ್ಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್, ನೋಡ್ಬೋದು ನೀವು ಸೇಮ್ ಡೈರೆಕ್ಷನ್ ಅಪ್ವರ್ಡ್ ಡೈರೆಕ್ಷನ್ದಲ್ಲಿ ಇದೆ. ಇಲ್ಲಿ ಅಪ್ವರ್ಡ್ ಡೈರೆಕ್ಷನ್, ಇದು ಕೂಡ ಅಪ್ವರ್ಡ್ ಡೈರೆಕ್ಷನ್ ಇದೆ. ಓಕೆ, ದೆನ್ ದ ಟೂ ಕಂಡಕ್ಟರ್ಸ್ ಅಟ್ರಾಕ್ಟ್ ಈಚ್ ಅದರ್. ದ ಫೋರ್ಸ್ ಬಿಟ್ವೀನ್ ದಮ್ ಅಟ್ರಾಕ್ಷನ್ ಇರುತ್ತೆ. ನಾವು ಈ ಡೆರಿವೇಷನ್ದಲ್ಲಿ ನೋಡಿರೋದು ಕೂಡ ಇದೇ ಪಾಯಿಂಟ್. ಸೇಮ್ ಡೈರೆಕ್ಷನ್ದಲ್ಲಿ ಕರೆಂಟ್ನ ತಗೊಂಡಿದ್ವಿ, ಅವೆರಡು ಅಟ್ರಾಕ್ಷನ್ ಆಗಿತ್ತು. ಓಕೆ, ಸೊ ದ ಪಾಯಿಂಟ್ ಈಸ್ ಇಫ್ ದ ಕರೆಂಟ್ ಪಾಸಿಂಗ್ ಥ್ರೂ ದ ಟೂ ಕಂಡಕ್ಟರ್ಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್, ದೆನ್ ದ ನೇಚರ್ ಆಫ್ ಫೋರ್ಸ್ ಬಿಟ್ವೀನ್ ದಮ್ ಇಸ್ ಅಟ್ರಾಕ್ಷನ್ ಇರುತ್ತೆ. ದೇ ವಿಲ್ ಅಟ್ರಾಕ್ಟ್ ಈಚ್ ಅದರ್. ಸೊ ಲೈಕ್ ದಿಸ್, ಇಫ್ ದೇ ಆರ್ ದ ಟೂ ಕಂಡಕ್ಟರ್ಸ್, ಸೊ ಇಫ್ ದೇ ಕ್ಯಾರಿ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್, ಲೆಟ್ ಅಸ್ ಸೇ ಈ ಡೈರೆಕ್ಷನ್ದಲ್ಲಿ ಕ್ಯಾರಿ ಮಾಡ್ತಾ ಇದ್ದೇವೆ. ನೀವು ಟಿಪ್ ಆಫ್ ದಿ ಪೆನ್ ಅನ್ನು ನೋಡ್ಬೋದು. ಸೊ ಈ ಡೈರೆಕ್ಷನ್ದಲ್ಲಿ ಇದ್ದಾವೆ ಅಂತ ನೀವು ಭಾವಿಸ್ಕೊಳ್ಳಿ.
So in that case what happens, so they will attract each other, like this they will come. Okay, so this is what the point is. And the next point is, if what if they carry current in the opposite direction ದಲ್ಲಿ. ಅಪೋಸಿಟ್ ಡೈರೆಕ್ಷನ್ದಲ್ಲಿ ಏನಾದ್ರು, ಇಫ್ ದ ಕರೆಂಟ್ ಥ್ರೂ ದ ಕಂಡಕ್ಟರ್ಸ್ ಆರ್ ಇನ್ ದ ಅಪೋಸಿಟ್ ಡೈರೆಕ್ಷನ್, ದೆನ್ ದ ಟೂ ಕಂಡಕ್ಟರ್ಸ್ ರಿಪೆಲ್ ಈಚ್ ಅದರ್, ರಿಪಲ್ಷನ್ ಆಗುತ್ತೆ ಅವೆರಡರ ನಡುವೆ. ಓಕೆ, ಸೊ ಒಂದಕ್ಕೊಂದು ರಿಪಲ್ಷನ್ ಆಗಿಬಿಟ್ಟು ಆ ಕಂಡಕ್ಟರ್ ಏನಾಗುತ್ತೆ ಇಲ್ಲಿ ದೂರ ಹೋಗುತ್ತೆ. ಯಾವಾಗ ಅಂತಂದ್ರೆ ಇಫ್ ದ ಡೈರೆಕ್ಷನ್ ಆಫ್ ಕರೆಂಟ್ಸ್ ಆರ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಓಕೆ, ಸೊ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಇದ್ದರೆ ಆ ಥರ ಆಗುತ್ತೆ. ಸೊ ಅದು ಯಾವ ಥರ ಆಗುತ್ತೆ ಅಂತ ನೋಡೋಣ. ಸಪೋಸ್ ನಾನು ಇಲ್ಲಿ ಕನ್ಸಿಡರ್ ಮಾಡಿರ್ತಕ್ಕಂಥ ಒಂದು ಕಂಡಕ್ಟರ್ ಈ ಥರ ಇದೆ, ಈ ಡೈರೆಕ್ಷನ್ದಲ್ಲಿ ಇದೆ ಕರೆಂಟು. ಟಿಪ್ ಆಫ್ ದ ಪೆನ್ ಈಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಹಿಯರ್, ಆ್ಯಂಡ್ ಹಿಯರ್ ಒನ್ ಮೋರ್ ಕಂಡಕ್ಟರ್ ವಿ ಹ್ಯಾವ್. ಸೊ ಹಿಯರ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಸೊ ಈ ಥರ ಇದ್ದಾಗ ಅವೆರಡರ ನಡುವೆ ರಿಪಲ್ಷನ್ ಉಂಟಾಗುತ್ತೆ. ರಿಪಲ್ಷನಿಂದ ಅವು ಈ ಥರ ದೂರ ಹೋಗ್ತವೆ. ಓಕೆ, ಸೊ ದೇ ವಿಲ್ ಮೂವ್ ಅಪಾರ್ಟ್ ಹಿಯರ್. ಸೊ ಲೈಕ್ ದಿಸ್, ಈ ಥರ ಇರ್ತಕ್ಕಂಥ ಕಂಡಕ್ಟರ್, ಸೊ ದೇ ವಿಲ್ ಮೂವ್ ಅಪಾರ್ಟ್ ಈ ಥರ. ಓಕೆ, ಸೊ ಲೈಕ್ ದಿಸ್ ದೇ ವಿಲ್ ಮೂವ್ ಅಪಾರ್ಟ್, ಅಂದರೆ ರಿಪೆಲ್ ಆಗುತ್ತೆ. ಸೊ ಈ ಎರಡು ಪಾಯಿಂಟನ್ನು ನೀವು ನೆನ್ಪಿಟ್ಕೋಬೇಕು. MCQನಲ್ಲಿ ಈ ಥರದ ಕ್ವಶನ್ಸ್ ಕೇಳ್ಬೋದು. ಇಫ್ ದ ಟೂ ಪ್ಯಾರಲಲ್ ಸ್ಟ್ರೇಟ್ conductors carrying current in the same direction, then the nature of force is attraction or repulsion or no force ಅಥವಾ ಈ ಥರ ಆಪ್ಷನ್ಸ್ ಕೊಡ್ತಾನೆ. ಸೊ ಈ ಕೇಸಲ್ಲಿ ಸೇಮ್ ಡೈರೆಕ್ಷನ್ ಇಲ್ಲದ್ರೆ ಅಟ್ರಾಕ್ಷನ್, ಅಪೋಸಿಟ್ ಡೈರೆಕ್ಷನ್ದಲ್ಲಿದ್ದರೆ ರಿಪಲ್ಷನ್ ಇರುತ್ತೆ. ಇದನ್ನು ನೀವು ಗಮನಿಸಬೇಕು. ಓಕೆ, ಸೊ ಇಲ್ಲಿಗೆ ನಾವು ಈ ಒಂದು ಡೆರಿವೇಷನ್ನ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಾದ ನಂತರ ಇಲ್ಲಿಗೆ ನಾವು ಮುಕ್ತಾಯ ಮಾಡೋಣ. ನಿಮ್ಗೆ ಯಾರಿಗಾದ್ರೂ ಕೂಡ ಈ ಒಂದು ನೋಟ್ಸ್ ನಾನೇನು ಪ್ರಿಪ್ರೇಷನ್ ಮಾಡಿದ್ದೀನಿ ಫಿಸಿಕ್ಸ್ ಮೇಸ್ಟ್ರು ವತಿಯಿಂದ PDF ಫಾರ್ಮ್ಯಾಟಲ್ಲಿ ಸೆಕೆಂಡ್ PUC ನೋಟ್ಸ್ ನಿಮ್ಗೆ ಯಾರಿಗಾದರೂ ಬೇಕಾಗಿದೆ, ಅಲ್ಲಿ ಸಂಪೂರ್ಣವಾಗಿ ಇದರ ಮಾಹಿತಿಯನ್ನು ನೋಡ್ಬೋದು. ಈ ಡೆರಿವೇಷನ್ ಬಗ್ಗೆನೇ ನಾನು ನೀಟಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಥರ ಒಂದು ನೋಟ್ಸ್ ನಿಮ್ಗೆ ಯಾರಿಗಾದರೂ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರ್ತಕ್ಕಂಥ ನನ್ನ ಒಂದು ವಾಟ್ಸಪ್ ಮೊಬೈಲ್ ನಂಬರ್ಗೆ ಸಂಪರ್ಕ ಮಾಡಿಬಿಟ್ಟು ನೀವು ಅತ್ಯಂತ ಕಡಿಮೆ ದರದಲ್ಲಿ ಈ ನೋಟ್ಸನ್ನು ಪಡಿಬೋದು ಮತ್ತು ಅದರ ಉಪಯೋಗವನ್ನು ಪಡಿಬೋದು. ನಮಸ್ಕಾರ.